यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಏನಿಲ್ಲ ಸಿಂದಗಿ ಒಳಗ್ರಿ ಒಂದು ತಿಂಗಳಿಂದ ಈ ರಿಹಾಬ್ ಸೆಂಟರ್ ವೈಷ್ಣವಿ ಅಂತ ಹೇಳಿ ಒಂದು ರಿಹ್ಯಾಬಿಟೇಷನ್ ಸೆಂಟರ್ ನಶಾಮುಕ್ತ ಕೇಂದ್ರ. ಆ ನಶಾಮುಕ್ತ ಕೇಂದ್ರ ಒಳಗೆ ಏನದಲ್ಲ ಒಂದು ತಿಂಗಳಿಂದ ಇವರು ಹುಚ್ಚಪ್ಪ ಡೋಣೂರ್ ಅಂತ ಹೇಳಿ ಒಂದು ಪೇಷಂಟ್ ಅಲ್ಲಿ ಹಾಕಿರ್ತಾರೆ. ಅವರು ಸಿಕ್ಕಾಪಟ್ಟೆ 3 ದಿನದಿಂದ ಇಲ್ಲಿವರೆಗೆ ಹಲ್ಲೆ ಮಾಡಿದ್ದು ಇದು ಮಾಡಿದ್ದು ಆಗ್ಯದ. ಎಲ್ಲ ಬರಿಗಿರಿ ಎಲ್ಲ ಮೂಡ್ಯಾವ ಮೈ ಮ್ಯಾಗ ಎಲ್ಲ ಮ್ಯಾಗ ಬರಿ ಮೂಡದಕ್ಕೆ ಏನದ ಇವತ್ತು ತೀರ್ಕೊಂಡಿದ್ದಾರೆ. ತೀರ್ಕೊಂಡಿದ್ದಕ್ಕೆ ಈಗಾಗಲೇ FIR ಆಗ್ಯದ. ಪೊಲೀಸ್ ಇಲಾಖೆ ಒಳಗೆ FIR ಆಗ್ಯದ. ಅವ್ರನ್ನ ಆರೋಪಿಗಳಿಗೆ ಅರೆಸ್ಟ್ ಮಾಡ್ಯಾರ. ಇನ್ನು ಸಿಬ್ಬಂದಿ ವರ್ಗಕ್ಕೂ ಅರೆಸ್ಟ್ ಮಾಡಬೇಕು. ತೀರ್ಕೊಂಡಂಥ ವ್ಯಕ್ತಿ ನಮ್ಮ ದಲಿತ ವ್ಯಕ್ತಿ ಆಗಿದ್ದು ಆತನಿಗೆ ಸರಿಯಾದಂಥ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು. ಅದು ಸಿಂದಗಿ ಒಳಗ್ರಿ ವೈಷ್ಣವಿ ಅಂತ ಹೇಳಿ ಸೆಂಟರ್ ನಶಾಮುಕ್ತ ಕೇಂದ್ರ. ನಶಾಮುಕ್ತ ದಾರು ಕುಡಿತಿದ್ರು. ಅದಕ್ಕೆ ಒಯ್ದು ದಾರು ಬಿಡಿಸ್ತಾರತನ ಇವ್ರು ಹಾಕಿದ್ರು. ತಿಂಗಳಿಗೆ 25,000 ಅಂತೆ ಅವ ಇದು ಮಾತಾಡಿ 3 ತಿಂಗಳದ ಕೋರ್ಸ್ ಅದ, ಅದು ಮುಗಿಸಿದ್ರ ದಾರು ಬಿಡ್ತಾರ ಅವ್ರಂತೆ ಹೇಳಿ ಹಾಕುತ್ತಾನ. ಮಿನಿಮಮ್ ಈಗಾಗಲೇ ಒಂದು 90 ಪೇಷಂಟ್ ಅಲ್ಲಿ ಅದಾವು. ಅದು ಇಲ್ಲೀಗಲ್ ಅದ, ವಿತೌಟ್ ಪರ್ಮಿಷನ್. KPME ಪರ್ಮಿಷನ್ ಇಲ್ಲ, ಯಾವುದೇ ರೀತಿ ಇದು ಇಲ್ಲ. ಈಗಾಗಲೇ 6 ತಿಂಗಳ ಹಿಂದೆ ನಾನು ಅದ್ರ ಬಗ್ಗೆ ಅಲಿಗೇಷನ್ ಮಾಡಿದ್ರೆ DHO ಅವ್ರು ಯಾವುದೇ ಕ್ರಮ ತಗೊಂಡಿಲ್ಲ. ಮಿನಿಮಮ್ ಒಂದು ಯಾರು ಇವ್ರ ತೀರ್ಕೊಂಡವ್ರ 1 ತಿಂಗಳಿಂದ ಅಲ್ಲೇ ಅದ. ಬೆಟ್ಟಿ ಮಾಡ್ಸಕ್ ಬಿಡ್ತಿದಿಲ್ಲ. ಇವರು ಏನಾರ ಇದು ಮಾಡಕ್ ಹೋದ್ರ ಕೈ ಮುಕ್ಕೊಂದೇ ಬರೋದು ಇದು ಮಾಡೋದು ಮಾಡ್ಯಾನ. ಈಗ ಸತ್ತ ವ್ಯಕ್ತಿ ಈಗ ಇವ್ರ ಮ್ಯಾಗ ಮಾರಣಾಂತಿಕ ಹಲ್ಲೆ ಆಗ್ಯದ್ರಿ. ಮೈ ಮ್ಯಾಗೆಲ್ಲ ಬರಿ ಬಿದ್ದಾವು. ಗಾಯ ಆಗ್ಯಾವ್ರಿ. ಇಲ್ಲಿ ಹಿಂದ ಇದ್ರ ಬಲ್ಲೆ ಹಾಕೋದೆಲ್ಲ ಆಗ್ಯಾವ ಮಕ್ಕಳಿ ಬಲ್ಲೆ. ಇದು ಈಗಾಗಲೇ ಇಂಥ ಒಂದು 7-8 ಅವ್ರು ಮಾಡಿ ಮುಚ್ಚಾರ ಅಂತ ಹೇಳಿ ಕೇಳಿದ್ದೀವಿ. ದುಡ್ಡು ಇದ್ದವ ಅದನ್ನವ. ಅವನ ಹೆಸರೇನ್ರಿ? ಸಿದ್ದು ಅಂತ ಹೇಳಿ ಪೊಲೀಸ್ ಈಗಾಗಲೇ ಪೊಲೀಸ್ ಕೆಲಸನೂ ಮಾಡ್ತಾನೆ, ಇದನ್ನು ಮಾಡ್ತಾನೆ. ಸೆಂಟ್ರ್ ಅವ್ರದ್ದು ಲೈಸೆನ್ಸ್ ಇಲ್ರಿ. ವಿತೌಟ್ ಪರ್ಮಿಷನ್. ಅದೇನು KPME ಪರ್ಮಿಷನ್ ಇಲ್ಲ, ಏನಿಲ್ಲ, ಹಂಗೆ ನಡೆಸ್ತಾರ. ಎಲ್ಲಾನು ನಿಯಮ ಬಾಹಿರನೇ ಐತ್ರಿ ಅದು. ಈಗಾಗಲೇ DHO ಅವರಿಗೆ ಅದ್ರ ಮ್ಯಾಗ ಅಲಿಗೇಷನ್ ಮಾಡಿದ್ದೆ, ಯಾವುದೇ ರೀತಿಯಾದಂತ ಕ್ರಮ ತಗೊಂಡಿಲ್ಲ, ಏನಿಲ್ಲ. ಐತಿ ಗಮನಕ್ಕೆ ಐತಿ. ನಮ್ದೇನಿಲ್ಲ, ಸತ್ತಂತ ವ್ಯಕ್ತಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಅವ್ರ ಪಾಪ ಎಲ್ಲ ಮಕ್ಕಳು ಮರಿ ಅದಾವ, ಅವ್ ಏನದ ಅವಕ್ಕ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರ. ಹುಚ್ಚಪ್ಪ ಡೋಣೂರ್, ಪ್ರಾಪರ್ ಸಿಂದಗಿ, ವಯಸ್ಸೊಂದು 49. ಪಾರ್ವತಿ ಹಾಸ್ಪಿಟಲ್ ಸಿಂದಗಿ, ಅಲ್ಲೇ ಡೆತ್ ಆಗಿದೆ. FIR ಆಗ್ಯಾದ. ಅವ್ರ ಮ್ಯಾಗ ಏನ್ ಕಾನೂನು ಕ್ರಮ ತಗೋಬೇಕ್ರಿ. ಅವ್ರು ಯಾರ್ಯಾರು ಸಿಬ್ಬಂದಿ ವರ್ಗ ಅದಾರ ಅವ್ರ ಮ್ಯಾಗ ಈಗೇನು ಹಲ್ಲೆ ಮಾಡಿದವರು ಅವರು ಒಟ್ಟರು ಕೂಡ ಮಾಡಿರ್ತಾರ ಹಲ್ಲೆ. ಅದ್ರಾಗ ಕೆಲವೊಂದು ಇದು ಅದಾವು. ಈಗಾಗಲೇ ಅಟ್ರಾಸಿಟಿ ಕೇಸ್ ಅದು ಆಗ್ಬೇಕಿದ್ರ. ಮಾರುತಿ ಬೂದಿಹಾಳ್, DSS ಭೀಮವಾದ ಜಿಲ್ಲಾ ಸಂಚಾಲಕ. ಈ ಸಿಂದಗಿಯ ನಶಾಮುಕ್ತ ಕೇಂದ್ರದಲ್ಲಿ ಒಬ್ಬ ದಲಿತ ಯುವಕನನ್ನ ನಶಾಮುಕ್ತ ಮಾಡ್ತೇವೆ ಅಂತೇಳಿ ಅಡ್ಮಿಟ್ ಮಾಡಿಕೊಂಡು ಅಲ್ಲೇ ನಶಾಮುಕ್ತ ಕೇಂದ್ರದ ಏನು ಸೂತ್ರಧಾರಿ ಅದನ್ನು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಅವರ ಹೆಂಡತಿ ಮತ್ತು ಸಿಬ್ಬಂದಿ ಕುಡ್ಕೊಂಡು ಕೊಲೆ ಮಾಡಿದ್ದಾರೆ. ಈಗ ಏನೋ ದಾರು ಕುಡಿಯೋದು ಬಿಡಿಸ್ಬೇಕು ಚಟ ಅಂಥೇಳಿ ನಮ್ಮ ಸಮಾಜದ ಜನ ಕೂಡಿ ಅಲ್ಲಿ ಒಯ್ದು ಅಡ್ಮಿಟ್ ಮಾಡಿದ್ದಾರೆ. ಆದರೆ ಇವರು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಇವ್ರದ್ದು ಯಾವುದು ಸರ್ಕಾರದಿಂದ ಅನುಮತಿ ಪಡೆದಂಥ ಯಾವುದು ಪತ್ರಗಳಿಲ್ಲ, ಏನಿಲ್ಲ. ಅನಧಿಕೃತವಾಗಿ ಹಾಗೂ ಅನೈತಿಕ ಚಟುವಟಿಕೆಗಳ ತಾಣವಾಗಿರುವ ಈ ಕೇಂದ್ರದ ಯಾರು ನಡೆಸ್ತಾ ಇದ್ದಾರೆ ಅವ್ರ ಮೇಲೆಲ್ಲ ಕ್ರಮ ಕೈಗೊಳ್ಳಬೇಕು.
ಅಲ್ಲಿ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರ, ಕೊಲೆ ಮಾಡಿದ್ದಾರ, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಮತ್ತು ಇವರು ಪರಿಶಿಷ್ಟ ಜಾತಿಯವ್ರು ಅನ್ನೋದು ಅವ್ರಿಗೆ ಗೊತ್ತೈತಿ. ಅದಕ್ಕಾಗಿ ಗೊತ್ತಿದ್ದೇ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅದಕ್ಕೆ ಇವ್ರ ಮೇಲೆ ದೌರ್ಜನ್ಯ ಪ್ರಕರಣ ದಾಖಲೆ ಮಾಡ್ಕೋಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ. ಹಾಗೂ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಸ್ವಲ್ಪ ಹೆಚ್ಚಿನ ಸಹಾಯವನ್ನು ಮಾಡಬೇಕಂತೇಳಿ ಸರ್ಕಾರಕ್ಕೆ ಈಗ ಒತ್ತಾಯಿಸ್ತಾ ಇದ್ದೇವೆ. ಮುಖ್ಯವಾಗಿ ಈ ಆರೋಪಿಗಳನ್ನು ಯಾವುದೇ ರಾಜಕೀಯ ಒತ್ತಡಗಳಿಗೆ ಮಣಿಯದೆ ತನಿಖೆ ಮಾಡಿ ಯಾರ್ಯಾರು ಅಪರಾಧಿಗಳದಾರ ಅದು ಪೊಲೀಸ್ ಇಲಾಖೆ ಅದನ್ನು ತನಿಖೆ ಕೈಗೊಂಡು ಅವರೆಲ್ಲರನ್ನ ಈ ಕೊಲೆ ಕೇಸಿನಲ್ಲಿ ಹಾಕಿ ಅವರಿಗೆ ಶಿಕ್ಷೆ ಆಗುವಂತೆ ಚಾರ್ಜ್ ಶೀಟ್ ಮಾಡ್ಬೇಕಂತೇಳಿ ನಾವು ಜಿಲ್ಲಾಡಳಿತವನ್ನು ಮನವಿ ಮಾಡಿಕೊಳ್ತಾ ಇದ್ದೀವಿ. ಕೆಲವೊಬ್ರಿಗೆ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಇನ್ನು ಕೆಲವೊಬ್ರು ಅದಾರ, ಇನ್ನು ಭಾಳ ಜನ ಅದಾರ. ಅದೊಂದು ದೊಡ್ಡ ತಂಡೆ ಐತಿ. ಅದಕ್ಕೆ ಜಿಲ್ಲಾಡಳಿತ ಅದ್ರ ಕಡೆ ಗಮನ ಹರಿಸ್ಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಇಲ್ಲ, ಈಗಾಗಲೇ ಇಂಥವು ಎಷ್ಟೋ ಒಂದು 7-8 ಜನ ಸತ್ತಾರ. ಅವನ್ನೆಲ್ಲ ಮುಚ್ಚಿ ಹಾಕ್ಬಿಟ್ಟ ನಾವು. ಯಾಕಂದ್ರೆ ತಿಂಗಳ ಏನಿಲ್ಲಂದ್ರೆ 34 ಲಕ್ಷ ರೂಪಾಯಿ ಇನ್ಕಮ್ ಐತಿ, ದುಡ್ಡು ಅದಾವ, ಎಲ್ಲಾನು ಖರೀದಿ ಮಾಡ್ಯಾನ ನಾವು. ಈಗಾದ್ರೂ ಅಂಥ ಪರಿಸ್ಥಿತಿ ಇತ್ತು. ನಮ್ಮ ಹಿರಿಯ ಹೋರಾಟಗಾರರು ಶಿವಶರಣ ಅವರು ಪ್ರಯತ್ನದ ಫಲವಾಗಿ ಈಗ ಅದನ್ನು ಏನೋ ಒಂದು ರೂಪಿಗೆ ಬಂದದ. ಅದಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ತೀವಿ. ಹುಚ್ಚಪ್ಪ ಡೋಣರ್, ವಯಸ್ಸು 49. ಆಮೇಲೆ ಅವ್ರು ಯಾರೋ ಒಬ್ರು ಇದನ್ನು ನಡೆಸೋರು ಪೊಲೀಸ್ ಕಾನ್ಸ್ಟೇಬಲ್ ಅಂತ, ಸಿದ್ದು ಮರಡ್ಡಿ ಏನೋ ಅಂತ ಹೇಳಿದ್ರು. ಅವರು ಅದನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರು ಹೆಣ್ಮಕ್ಳು ಅದನ್ನು ಏನೋ BAMS ಕಲ್ತಾರತ್ತವರು. ಆ BAMS ಕಲ್ತಾರಪ್ಪ ಅಂತ ನಶಾ ಮುಕ್ತ ಕೇಂದ್ರದ್ದು ಏನು ಅವ್ರ ಬಳಿ ಅವಶ್ಯಕತೆ ಇರಲ್ಲ. ಇವರೇನು ಆಯುರ್ವೇದ ಟ್ರೀಟ್ಮೆಂಟ್ ಮಾಡಬೇಕು, ಇವರೆಲ್ಲ ಇಂಜೆಕ್ಷನ್ ಮಾಡೋದು, ಗುಳಿಗೆ ಕೊಡೋದು, ಇವೆಲ್ಲ ಕಾನೂನು ಬಾಹಿರ ಕೆಲಸ ಮಾಡ್ತಾರೆ. ಇವ್ರ ಮೇಲೆ ಈ ನಮ್ಮ ಆರೋಗ್ಯ ಇಲಾಖೆಯ DHO ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಅವ್ರದ್ದೇನ ಈಗ ಲೈಸೆನ್ಸ್ ಐತಿ, ಈಗಾಗಲೇ BAMS ಅದನ್ನು ರದ್ದುಗೊಳಿಸಬೇಕು. ಮತ್ತು ಅದನ್ನು ಸೀಜ್ ಮಾಡಿ ಅದನ್ನು ಸರ್ಕಾರದ ಅದನ್ನು ವಶಪಡಿಸ್ಬೇಕಂತೇಳಿ ನಾವು ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದೀವಿ.
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।